ಕ್ಷೇಮಗಳ ಕೇಳ್ತಿರಲು ಬಳಿಕ ಯೋಗವೊಂದು ಕ್ಷೇಮ ಮತ್ತೊಂದು. ಕ್ಷೇಮ ಉಂಟು ಅಂತಾದ್ರೆ ಯೋಗ ಉಂಟು ಅಂತರ್ಥ, ಯೋಗ ಇತ್ತು ಅಂತರ್ಥ. ಯೋಗ ಇದ್ದವರಿಗೆಲ್ಲ ಕ್ಷೇಮ ಇರಬೇಕು ಅಂತ ಇಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುವುದಿಲ್ಲ ಎಷ್ಟು ವರ್ಷ ಆಯಿತು ಹೀಗೆ ಮತ್ತೆ ಹೇಳುವುದು. ಅದೇ ದೇವಲೋಕದಲ್ಲಿ ಆಸ್ಥಾನ ವಿದ್ವಾಂಸರು ಗಾಯಕರಲ್ಲಿ ಯಾರು ಅಂತ ಕರೀತಾರೆ ನೀವು. ನಿಮಗೆ ಯೋಗ ಉಂಟು, ಒಂದು ದಿವಸ ಆದ್ರೂ ನೀವು ಮುಂದೆ ಬಂದದ್ದುಂಟ, ನಿಮಗೆ ಕ್ಷೇಮ ಇಲ್ಲ. ಹಾಗೆ ಅಂತ ನಾವು ಹಿಂದೆಗೂ ಜನ ಅಲ್ಲ, ಮುಂದೆ ಇದ್ದೇವೆ ನಾವು ಎನ್ನುವುದರಿಂದ ನಾವು ದೊಡ್ಡವರು ಉಂಟಾಗ್ತದ? ನೀವು ಕುಣಿಸಿದ್ರೆ ಉಂಟು. ಯಾಕೆ ಇದನ್ನೆಲ್ಲ ಹೇಳುವುದು? ಭೂಲೋಕದಲ್ಲಿ ಇದ್ದವರಿಗೆ ನಮ್ಮನ್ನು ನೋಡುವಾಗ ಸ್ವಲ್ಪ ಒಳಗಿನೊಳಗೆ ತುಳಿಕೆ ಪ್ರಾರಂಭ ಆಗುವುದು. ನಾವು ಕೆಳಗಿದ್ದೇವೆ, ಅವರು ಮೇಲಿದ್ದಾರೆ. ಯಾಕೆ ನಾವು ಮೇಲಿದ್ದೇವೆ? ನಾವು ಮಾಡಿದ್ದಷ್ಟುಂಟು ಅಂದ್ರೆ ಅನುಭವಿಸಲಿಕ್ಕೆ ಉಂಟು ಅಂತಲ್ಲ. ಈಗ ವರ್ತಮಾನದಲ್ಲಿ ದೇವಲೋಕದಲ್ಲಿದ್ದೇವೆ ನಾವು. ನರ ನಾಗ ಲೋಕ ಎನ್ನುವಂತಹ 3 ಲೋಕಗಳಲ್ಲಿ ಶ್ರೇಷ್ಠವಾದದ್ದು ಲೋಕ. ಜೀವಿಯೊಬ್ಬರಿಗೆ ತಲೆ ಎನ್ನುವುದು ಪ್ರಧಾನ. ಜೀವಿ ಅಂತ ಹೇಳಿದ ಮೇಲೆ ಪ್ರಾಣಿಯು ಬಂತೋ ಇಲ್ವೋ, ಅದು ಪ್ರಗತಿಶೀಲವಾದದ್ದು. ಮನುಷ್ಯ ಪುರೋಗತಿಶೀಲವಾದವ. ಪ್ರಾಣಿಯ ತಲೆ ಇರುವುದು ಮುಂದೆ, ಮನುಷ್ಯನ ತಲೆ ಇರುವುದು ಮೇಲೆ. ಹಾಗಾಗಿ ಮೇಲೆ ಇರುವುದಕ್ಕೂ ಮುಂದೆ ಇರುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ನನ್ನ ಹೆಸರು ಗೊತ್ತುಂಟಲ್ಲ ನಿನಗೆ? ನನ್ನದು ಉಂಟಲ್ಲ. ನನ್ನ ಅಮ್ಮ ಎಷ್ಟು ಮಂದಿಗಳನ್ನು ಹೆತ್ತಿದ್ದಾರೆ, ಅವರಿಗೆಲ್ಲ ಹೀಗೆ ಹೆಸರು. ನನ್ನ ಹೆಸರು ಹೂ ಅಂತ. ನನ್ನ ಅಣ್ಣ ಒಬ್ಬ ಇದ್ದಾನೆ ಆ ಅಂತ. ಯಾಕೆ ಅಂತ ನಮ್ಮ ಅಪ್ಪನಲ್ಲಿ ಕೇಳಬೇಕಷ್ಟೇ. ಕಚ್ಚಪ್ಪ ಮಹರ್ಷಿಗಳಿಗೆ ಎಷ್ಟು ಮದುವೆ ಆಗಿದೆ ಅಂತ ಕೇಳಿದ್ರೆ ನನ್ನ ಗಂಡ ಅವರು ಅಂತ ಯಾರೆಲ್ಲ ಹೇಳ್ತಾರೆ ಅವರೆಲ್ಲ ಹೆಂಡತಿ ಅಂತ ಲೆಕ್ಕ. ನಮ್ಮಮ್ಮ ಅನಿಷ್ಟೆ ಅಂತ, ಕೆಲವರೆಲ್ಲ ಪ್ರಾಣಾದೇವಿ ಅಂತ ಕರೆದದ್ದು ಉಂಟು. ನಮ್ಮ ಅಮ್ಮನಿಗೆ ಸುಮಾರು ಜನ ಮಕ್ಕಳು ಎಷ್ಟು ನನಗೆ ಗೊತ್ತಿಲ್ಲ. ಕಂಡು ಹುಡುಕುವುದು ಹೇಗೆ? ಒಂದೇ ಅಕ್ಷರ 2 ಸಲ ಎಲ್ಲಿ ಬರ್ತದೋ ಅದೆಲ್ಲ ನನ್ನ ಅಮ್ಮ ಹೆಸರು ಲೆಕ್ಕ. ಆಹಾ, ಊಹು, ಹೀಹಿ, ಏಹೆ ಇದೆಲ್ಲ ನಮಗೆ ಹೆಸರು. ನಾನು ಊಹು ಅಂತ ನನಗೆ ಹೆಸರು. ಎಲ್ಲಿರುವುದು ನಾನು? ಕುಬೇರನ ಸ್ಥಾನದಲ್ಲಿ. ಯಾವಾಗಲೂ ಕುಬೇರನನ್ನು ನೋಡುವುದು. ಯಾಕೆ ಕುಬೇರನ ಸ್ಥಾನದಲ್ಲಿ ಇರುವುದು? ಸಿಹಿಯಲ್ಲೇ ಬಿದ್ದಿದ್ರೆ ಮತ್ತೆ ಸಿಹಿಯಲ್ಲಿ ಉಂಟು ಹುಡುಕಬೇಕು ಅಂತ ಇಲ್ಲ ಅಲ್ಲ, ಉಂಟಲ್ಲ. ಹಾಗೆ ಅವನ ಬಳಿಯಲ್ಲೇ ನಾವಿರುವುದು. ದಿನನಿತ್ಯವನ್ನು ಸ್ತುತಿಸುವುದು. ಅವ ಹೋಗಿ ಅಂತ ಹೇಳುವಾಗ ಎದ್ದುಕೊಂಡು ಬರುವುದು. ಗಂಧರ್ವ ಲೋಕ, ಇಡೀ ಗಂಧರ್ವ ಲೋಕಕ್ಕೆ ನಾನು ಯಜಮಾನ ಅಂತಲ್ಲ, ಒಂದು ಅಷ್ಟೋ ಇಷ್ಟೋ ನನ್ನದು. ಊಹು ಗಂಧರ್ವ ಎಲ್ಲಿದ್ದಾನೆ ಅಂತ ಊಹು ಗಂಧರ್ವನ ಮನೆ ಬಾಗಿಲಲ್ಲಿ ಕೇಳಿದ್ರೆ ಗೊತ್ತುಂಟು. ಬಾಕಿದವರಿಗೆ ಗೊತ್ತುಂಟೋ ಇಲ್ವಾ ಗೊತ್ತಿಲ್ಲ, ಅದು ಪ್ರಶ್ನೆಯೇ ಅಲ್ಲ. ಸಂತೋಷದಲ್ಲಿದ್ದೇವೆ ನಾವು. ಯಾರ ಪುಣ್ಯವೋ ಯಾರ ಪಾಪವೋ ಗೊತ್ತಿಲ್ಲ. ದೇವಲೋಕದಲ್ಲಿ ಇದ್ದೇವೆ ನಾವು. ಪಾಪಿಗಳು ಅಂತ ಹೇಳಬೇಕು ಅಂತ ಅನಿಸ್ತದೆ ಕೆಲವು ಸಲ. ಯಾಕೆ? ನೋಡಿದ್ದನ್ನೇ ನೋಡುವುದು, ಹೋದಲ್ಲಿಗೆ ಹೋಗುವುದು, ತಿರುಗಿದಲ್ಲೇ ತಿರುಗುವುದು. ಕೆಲವು ಸಲ ಪುಣ್ಯಾತ್ಮರು ಅಂತ ಅನಿಸ್ತದೆ ನಮಗೆ. ಯಾಕೆ? ನಮ್ಮಷ್ಟು ಬಾಕಿದ್ದವರಿಗೆ ಉಂಟಾ? ಕೆಲವರಿಗೆ ನೋಡಿದ್ದನ್ನು ನೋಡ್ಲಿಕ್ಕಿಲ್ಲ, ನಮ್ಗೆ ಅದಾದ್ರೂ ಉಂಟಲ್ಲ. ಅದೊಂದು ಅಪತೃಪ್ತಿ ನನಗೆ. ಮೂಲಕವನ್ನು ಕೊಟ್ಟಿದ್ದೇನೆ. ನಮ್ಮ ಮೇಳ ಬಾರಿ ದೊಡ್ಡದು. ಯಾವ ಮೇಳ? ನನ್ನ ಸೀಮೇಳ. ನನಗೆ ಒಬ್ಬರಲ್ಲ ಇಬ್ಬರಲ್ಲ ಹೆಂಡಿರು. ಎಷ್ಟು ಮಂದಿ? ಬಹಳಷ್ಟು ಮಂದಿಗಳಿದ್ದಾರೆ. ಎಷ್ಟು ಅಂತ ಎಲ್ಲರೂ ಸೇರಿದಾಗ ನಾನು ಲೆಕ್ಕ ಮಾಡ್ತೇನೆ. ಹಾಗಂತ ಎಲ್ಲರೂ ಸೇರುವುದು ಬಹಳ ಅಪರೂಪ, ಕಡಿಮೆ. ಹೆಂಗಸರಲ್ವಾ? ಯಾಕೆ ಬರಲಿಲ್ಲ ಅಂತ ಕೇಳಲಿಕ್ಕುಂಟ? ನಾವು ಇವತ್ತು ಆರಾಮದಲ್ಲಿದ್ದೇವೆ, ಮುಗಿಯಿತಲ್ಲಿ. ಹಾಗೆ ಇವತ್ತು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ನಾನು ಸಿಕ್ಕುವುದು ಬಹಳ ಅಪರೂಪ. ಮೂಲಕ ಕೊಟ್ಟಂತೆ ಅವರನ್ನು ಕಾಣಬೇಕು ಅಂತ. ನೋಡೋಣ, ಇದ್ರೆ ಬರಲಿ. ಪಕ್ಕಿಸಿದ ಸತಿಯರ ಮೂಡಿ
ರಾಹು ಸೋಕಿದ ಚಂದ್ರನದಿ ಮೋಗದರತಿಯ ಚಂದ್ರ